ದೇವರ ದರ್ಶನ, ಪೂಜೆ ಪುನಸ್ಕಾರ ಎಲ್ಲವನ್ನ ಮುಗಿಸಿ ಇದೀಗ ತಲಘಟ್ಟಪುರದಲ್ಲಿರುವ ತಾಯಿ ಮನೆ ಕಡೆಗೆ ಹೊರಟಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1. ಬರೋಬ್ಬರಿ 7 ತಿಂಗಳ ಕಾಲ ಜೈಲು ವಾಸ. ಇದೀಗ ಜಾಮೀನಿನ ಭಾಗ್ಯದ ಮೇಲೆ ಬಿಡುಗಡೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕುಲದೇವರ ದರ್ಶನ, ಪೂಜೆ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ದೃಷ್ಟಿ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ. ಇದೀಗ ತಾಯಿ ಮನೆ ಕಡೆ ಹೊರಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪೂಜೆ ಪುನಸ್ಕಾರ ಮುಗಿಸಿ ಮನೆ ಕಡೆ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಮನೆ ಹತ್ರ ಹೇಗಿದೆ ಮಾಹೋಲ್? ಜನಗಿನ ಇದ್ದಾರಾ? ಸಂಬಂಧಿಕರು, ಕುಟುಂಬಸ್ಥರು? ನೋ ಡೌಟ್ ದರ್ಶನಕ್ಕೆ ಬಂದಂಗೆ ಫ್ಯಾನ್ಸ್ ಬರೋ ಸಾಧ್ಯತೆ ಪವಿತ್ರ ಗೌಡಾಗಿಲ್ಲ. ಬಟ್ ಸ್ಟಿಲ್ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದೆ? ಕೆಲವೇ ಹೊತ್ತಿನಲ್ಲಿ ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ತಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಮನೆ ಬಳಿಯೇ ನಾವಿದ್ದೀವಿ. 3 ಅಂತಸ್ತಿನ ಮನೆ ಮುಂಭಾಗದಲ್ಲೇ ನಿನ್ನೆ ರಂಗೋಲಿಯನ್ನು ಹಾಕಲಾಗಿತ್ತು. ಯಾಕಂದ್ರೆ ನಿನ್ನೆ ಜಾಮೀನು ಸಿಕ್ಕಿ ಪವಿತ್ರ ಗೌಡ ಬಿಡುಗಡೆಯಾಗಿ ನೇರ ಆರ್ ನಗರದ ತಮ್ಮ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಿ. ಆದ್ರೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಗ್ಲಿಲ್ಲ. ಇವತ್ತು ಬೆಳಿಗ್ಗೆ ಏನು ಜೈಲಿನಿಂದ ಅವರು ರಿಲೀಸ್ ಆಗಿ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ತಮ್ಮ ತಾಯಿಯೊಟ್ಟಿಗೆ ಆರ್ ನಗರದ ಈ ಮನೆಗೆ ಬರುವಂತಹ ಮಾಹಿತಿ ಇದೆ, ಮೂಲಗಳಿಂದ ಸಿಕ್ಕಿದೆ. ಆದ್ರೆ 2 ಮನೆ ಇದೆ. ತಲಘಟ್ಟಪುರದಲ್ಲಿ ಅವ್ರ ತಾಯಿ ಮನೆ, ಜೊತೆಗೆ ಆರ್ ನಗರದಲ್ಲಿ ಈ ಪವಿತ್ರ ಗೌಡ ಅವರ ಮನೆ. ಬಹುತೇಕ ಆರ್ ನಗರದ ಪವಿತ್ರ ಗೌಡ ಅವರ ಮನೆಗೆ ಬರುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಬಿಕೋ ಅಂತ ಇತ್ತು. ಯಾರು ಕೂಡ ಈ ಮನೆ ಹತ್ರ ಸುಳ್ದಿರ್ಲಿಲ್ಲ. ಇದ್ದಂತಹ ಅವರ ಸಾಕು ನಾಯಿಗಳನ್ನ ಕೂಡ ತಗೊಂಡು ಹೋಗ್ಲಾಗಿತ್ತು. ಅಂದ್ರೆ ಅದಕ್ಕೆ ಯಾರು ಕೂಡ ಫೀಡ್ ಮಾಡೋರು ಕೂಡ ಇರಲಿಲ್ಲ. ಅದನ್ನ ಸ್ನೇಹಿತರ ಮನೆಗೆ ತಗೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾಗಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಅವರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಒಂದಿಷ್ಟು ರೆಡಿ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಮನೆಯಿಂದ ಯಾರು ಒಳಗಿದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸಂಬಂಧಿಕರು ಅಥವಾ ಫ್ಯಾನ್ಸ್ಗಳು ಯಾರು ಕೂಡ ಇಲ್ಲಿ ಸುಳ್ದಾಳಿಲ್ಲ. ಈ ರೋಡ್ನ ಬಳಸ್ಕೊಂಡು ಹೋಗುವಂತವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಕುತೂಹಲಕ್ಕೆ, ಇದೇ ಪವಿತ್ರ ಗೌಡ ಮನೆನ ಅಂತ ಕೇಳ್ಕೊಂಡು. ಅಷ್ಟು ಬಿಟ್ರೆ ಯಥಾ ಪ್ರಕಾರವಾಗಿ ರಂಗೋಲಿ ಹಾಕಲಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ಮನೆ ಏನಿದೆ ಅಲ್ಲಿ ಹೂವಿನ ತೋರಣವನ್ನ ಕಟ್ಟಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಬರುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲೇ ಬರ್ತಾರಾ ಅಥವಾ ತಲಘಟ್ಟಪುರದಲ್ಲಿರುವಂತಹ ಅವ್ರ ತಾಯಿ ಮನೆಗೆ ಹೋಗ್ತಾರಾ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸ್ಮಿತಾ, ದೀಪ್ತಿ, ಮಾಹಿತಿಗಾಗಿ ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರ್ ನಗರದ ಮನೆ. ಒಂದಷ್ಟು ದಿನದ ಹಿಂದೆ ನಮ್ಮ ಪ್ರತಿನಿಧಿ ದೀಪ್ತಿನೇ ಅಲ್ಲಿ ಹೋಗಿ ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ ನೀಡಿದ್ರು. ಕಂಪ್ಲೀಟ್ ಆಗಿ ಮನೆಯೆಲ್ಲ ಜಾಡ್ಗಟ್ಟಿತ್ತು. ಕ್ಲೀನ್ ಮಾಡೋರು ಇರಲಿಲ್ಲ. ಪೇಪರ್ ಹಾಗೆ ಕೆಲವೊಂದಷ್ಟು ಪೋಸ್ಟ್ಗಳು ಬಂದಿದ್ದನ್ನು ತೆಗೆದುಕೊಳ್ಳೋರು ಇರಲಿಲ್ಲ. ಈಗ ಪವಿತ್ರ ಗೌಡ ಬರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರಂತೆ. ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ತಾಯಿ ಮನೆಗೆ ಹೋಗಬಹುದು ಅನ್ನೋ ಮಾಹಿತಿ ಇದೆ. ದೇವರ ದರ್ಶನ, ಪೂಜೆ ಪುನಸ್ಕಾರ ಎಲ್ಲವನ್ನ ಮುಗಿಸಿ ಇದೀಗ ತಲಘಟ್ಟಪುರದಲ್ಲಿರುವ ತಾಯಿ ಮನೆ ಕಡೆಗೆ ಹೊರಟಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1. ಬರೋಬ್ಬರಿ 7 ತಿಂಗಳ ಕಾಲ ಜೈಲು ವಾಸ. ಇದೀಗ ಜಾಮೀನಿನ ಭಾಗ್ಯದ ಮೇಲೆ ಬಿಡುಗಡೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕುಲದೇವರ ದರ್ಶನ, ಪೂಜೆ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ದೃಷ್ಟಿ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ. ಇದೀಗ ತಾಯಿ ಮನೆ ಕಡೆ ಹೊರಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪೂಜೆ ಪುನಸ್ಕಾರ ಮುಗಿಸಿ ಮನೆ ಕಡೆ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಮನೆ ಹತ್ರ ಹೇಗಿದೆ ಮಾಹೋಲ್? ಜನಗಿನ ಇದ್ದಾರಾ? ಸಂಬಂಧಿಕರು, ಕುಟುಂಬಸ್ಥರು? ನೋ ಡೌಟ್ ದರ್ಶನಕ್ಕೆ ಬಂದಂಗೆ ಫ್ಯಾನ್ಸ್ ಬರೋ ಸಾಧ್ಯತೆ ಪವಿತ್ರ ಗೌಡಾಗಿಲ್ಲ. ಬಟ್ ಸ್ಟಿಲ್ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದೆ?
ಕೆಲವೇ ಹೊತ್ತಿನಲ್ಲಿ RR ನಗರದಲ್ಲಿರುವಂತಹ ಪವಿತ್ರ ಗೌಡ ತಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಮನೆ ಬಳಿಯೇ ನಾವಿದ್ದೀವಿ. 3 ಅಂತಸ್ತಿನ ಮನೆ ಮುಂಭಾಗದಲ್ಲೇ ನಿನ್ನೆ ರಂಗೋಲಿಯನ್ನು ಹಾಕಲಾಗಿತ್ತು. ಯಾಕಂದ್ರೆ ನಿನ್ನೆ ಜಾಮೀನು ಸಿಕ್ಕಿ ಪವಿತ್ರ ಗೌಡ ಬಿಡುಗಡೆಯಾಗಿ ನೇರ RR ನಗರದ ತಮ್ಮ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಿ. ಆದ್ರೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಗ್ಲಿಲ್ಲ. ಇವತ್ತು ಬೆಳಿಗ್ಗೆ ಬೇಲ್ ಏನು ಜೈಲಿನಿಂದ ಅವರು ರಿಲೀಸ್ ಆಗಿ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ತಮ್ಮ ತಾಯಿಯೊಟ್ಟಿಗೆ RR ನಗರದ ಈ ಮನೆಗೆ ಬರುವಂತಹ ಮಾಹಿತಿ ಇದೆ, ಮೂಲಗಳಿಂದ ಸಿಕ್ಕಿದೆ. ಆದ್ರೆ 2 ಮನೆ ಇದೆ, ತಲಘಟ್ಟಪುರದಲ್ಲಿ ಅವ್ರ ತಾಯಿ ಮನೆ, ಜೊತೆಗೆ RR ನಗರದಲ್ಲಿ ಈ ಪವಿತ್ರ ಗೌಡ ಅವರ ಮನೆ. ಬಹುತೇಕ RR ನಗರದ ಪವಿತ್ರ ಗೌಡ ಅವರ ಮನೆಗೆ ಬರುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಬಿಕೋ ಅಂತ ಇತ್ತು, ಯಾರು ಕೂಡ ಈ ಮನೆ ಹತ್ರ ಸುಳ್ದಿರ್ಲಿಲ್ಲ. ಇದ್ದಂತಹ ಅವರ ಸಾಕು ನಾಯಿಗಳನ್ನ ಕೂಡ ತಗೊಂಡು ಹೋಗ್ಲಾಗಿತ್ತು. ಅಂದ್ರೆ ಅದಕ್ಕೆ ಯಾರು ಕೂಡ ಫೀಡ್ ಮಾಡೋರು ಕೂಡ ಇರಲಿಲ್ಲ. ಅದನ್ನ ಸ್ನೇಹಿತರ ಮನೆಗೆ ತಗೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾಗಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಅವರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಒಂದಿಷ್ಟು ರೆಡಿ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಮನೆಯಿಂದ ಯಾರು ಒಳಗಿದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸಂಬಂಧಿಕರು ಅಥವಾ ಫ್ಯಾನ್ಸ್ಗಳು ಯಾರು ಕೂಡ ಇಲ್ಲಿ ಸುಳ್ದಾಳಿಲ್ಲ. ಈ ರೋಡ್ನ ಬಳಸ್ಕೊಂಡು ಹೋಗುವಂತವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಕುತೂಹಲಕ್ಕೆ, ಇದೇ ಪವಿತ್ರ ಗೌಡ ಮನೆನಾ ಅಂತ ಕೇಳ್ಕೊಂಡು. ಅಷ್ಟು ಬಿಟ್ರೆ ಯಥಾ ಪ್ರಕಾರವಾಗಿ ರಂಗೋಲಿ ಹಾಕಲಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ಮನೆ ಏನಿದೆ ಅಲ್ಲಿ ಹೂವಿನ ತೋರಣವನ್ನ ಕಟ್ಟಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಬರುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲೇ ಬರ್ತಾರಾ ಅಥವಾ ತಲಘಟ್ಟಪುರದಲ್ಲಿರುವಂತಹ ಅವ್ರ ತಾಯಿ ಮನೆಗೆ ಹೋಗ್ತಾರಾ ಅನ್ನೋದು ಇನ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸ್ಮಿತಾ, ದೀಪ್ತಿ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ RR ನಗರದ ಮನೆ. ಒಂದಷ್ಟು ದಿನದ ಹಿಂದೆ ನಮ್ಮ ಪ್ರತಿನಿಧಿ ದೀಪ್ತಿನೇ ಅಲ್ಲಿ ಹೋಗಿ ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ ನೀಡಿದ್ರು. ಕಂಪ್ಲೀಟ್ ಆಗಿ ಮನೆಯೆಲ್ಲ ಜಾಡ್ಗಟ್ಟಿತ್ತು, ಕ್ಲೀನ್ ಮಾಡೋರು ಇರಲಿಲ್ಲ, ಪೇಪರ್ ಹಾಗೆ ಕೆಲವೊಂದಷ್ಟು ಪೋಸ್ಟ್ಗಳು ಬಂದಿದ್ದನ್ನು ತೆಗೆದುಕೊಳ್ಳೋರು ಇರಲಿಲ್ಲ. ಈಗ ಪವಿತ್ರ ಗೌಡ ಬರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರಂತೆ. ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ತಾಯಿ ಮನೆಗೆ ಹೋಗಬಹುದು ಅನ್ನೋ ಮಾಹಿತಿ ಇದೆ. ದೇವರ ದರ್ಶನ, ಪೂಜೆ ಪುನಸ್ಕಾರ ಎಲ್ಲವನ್ನ ಮುಗಿಸಿ ಇದೀಗ ತಲಘಟ್ಟಪುರದಲ್ಲಿರುವ ತಾಯಿ ಮನೆ ಕಡೆಗೆ ಹೊರಟಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1, ಬರೋಬ್ಬರಿ 7 ತಿಂಗಳ ಕಾಲ ಜೈಲುವಾಸ, ಇದೀಗ ಜಾಮೀನಿನ ಭಾಗ್ಯದ ಮೇಲೆ ಬಿಡುಗಡೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕುಲದೇವರ ದರ್ಶನ, ಪೂಜೆ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ದೃಷ್ಟಿ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ. ಇದೀಗ ತಾಯಿ ಮನೆ ಕಡೆ ಹೊರಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪೂಜೆ ಪುನಸ್ಕಾರ ಮುಗಿಸಿ ಮನೆ ಕಡೆ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಮನೆ ಹತ್ರ ಹೇಗಿದೆ ಮಾಹೋಲ್? ಜನಗಿನ ಇದ್ದಾರಾ? ಸಂಬಂಧಿಕರು, ಕುಟುಂಬಸ್ಥರು? ನೋ ಡೌಟ್ ದರ್ಶನಕ್ಕೆ ಬಂದಂಗೆ ಫ್ಯಾನ್ಸ್ ಬರೋ ಸಾಧ್ಯತೆ ಪವಿತ್ರ ಗೌಡಾಗಿಲ್ಲ. ಬಟ್ ಸ್ಟಿಲ್ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದೆ? ಕೆಲವೇ ಹೊತ್ತಿನಲ್ಲಿ RR ನಗರದಲ್ಲಿರುವಂತಹ ಪವಿತ್ರ ಗೌಡ ತಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಮನೆ ಬಳಿಯೇ ನಾವಿದ್ದೀವಿ. 3 ಅಂತಸ್ತಿನ ಮನೆ ಮುಂಭಾಗದಲ್ಲೇ ನಿನ್ನೆ ರಂಗೋಲಿಯನ್ನು ಹಾಕಲಾಗಿತ್ತು. ಯಾಕಂದ್ರೆ ನಿನ್ನೆ ಜಾಮೀನು ಸಿಕ್ಕಿ ಪವಿತ್ರ ಗೌಡ ಬಿಡುಗಡೆಯಾಗಿ ನೇರ RR ನಗರದ ತಮ್ಮ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಿ. ಆದ್ರೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಗ್ಲಿಲ್ಲ. ಇವತ್ತು ಬೆಳಿಗ್ಗೆ ಬೇಲ್ ಏನು ಜೈಲಿನಿಂದ ಅವರು ರಿಲೀಸ್ ಆಗಿ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ತಮ್ಮ ತಾಯಿಯೊಟ್ಟಿಗೆ RR ನಗರದ ಈ ಮನೆಗೆ ಬರುವಂತಹ ಮಾಹಿತಿ ಇದೆ, ಮೂಲಗಳಿಂದ ಸಿಕ್ಕಿದೆ. ಆದ್ರೆ 2 ಮನೆ ಇದೆ, ತಲಘಟ್ಟಪುರದಲ್ಲಿ ಅವ್ರ ತಾಯಿ ಮನೆ, ಜೊತೆಗೆ RR ನಗರದಲ್ಲಿ ಈ ಪವಿತ್ರ ಗೌಡ ಅವರ ಮನೆ. ಬಹುತೇಕ RR ನಗರದ ಪವಿತ್ರ ಗೌಡ ಅವರ ಮನೆಗೆ ಬರುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಬಿಕೋ ಅಂತ ಇತ್ತು, ಯಾರು ಕೂಡ ಈ ಮನೆ ಹತ್ರ ಸುಳ್ದಿರ್ಲಿಲ್ಲ. ಇದ್ದಂತಹ ಅವರ ಸಾಕು ನಾಯಿಗಳನ್ನ ಕೂಡ ತಗೊಂಡು ಹೋಗ್ಲಾಗಿತ್ತು. ಅಂದ್ರೆ ಅದಕ್ಕೆ ಯಾರು ಕೂಡ ಫೀಡ್ ಮಾಡೋರು ಕೂಡ ಇರಲಿಲ್ಲ. ಅದನ್ನ ಸ್ನೇಹಿತರ ಮನೆಗೆ ತಗೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾಗಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಅವರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಒಂದಿಷ್ಟು ರೆಡಿ ಮಾಡಿಕೊಳ್ಳಲಾಗಿದೆ.
ಸದ್ಯಕ್ಕೆ ಮನೆಯಿಂದ ಯಾರು ಒಳಗಿದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸಂಬಂಧಿಕರು ಅಥವಾ ಫ್ಯಾನ್ಸ್ಗಳು ಯಾರು ಕೂಡ ಇಲ್ಲಿ ಸುಳ್ದಾಳಿಲ್ಲ. ಈ ರೋಡ್ನ ಬಳಸ್ಕೊಂಡು ಹೋಗುವಂಥವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಕುತೂಹಲಕ್ಕೆ, ಇದೇ ಪವಿತ್ರ ಗೌಡ ಮನೆನ ಅಂತ ಕೇಳ್ಕೊಂಡು. ಅಷ್ಟು ಬಿಟ್ರೆ ಯಥಾ ಪ್ರಕಾರವಾಗಿ ರಂಗೋಲಿ ಹಾಕಲಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ಮನೆ ಏನಿದೆ ಅಲ್ಲಿ ಹೂವಿನ ತೋರಣವನ್ನ ಕಟ್ಟಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಬರುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲೇ ಬರ್ತಾರಾ ಅಥವಾ ತಲಘಟ್ಟಪುರದಲ್ಲಿರುವಂತಹ ಅವ್ರ ತಾಯಿ ಮನೆಗೆ ಹೋಗ್ತಾರಾ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸ್ಮಿತಾ, ದೀಪ್ತಿ, ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ RR ನಗರದ ಮನೆ. ಒಂದಷ್ಟು ದಿನದ ಹಿಂದೆ ನಮ್ಮ ಪ್ರತಿನಿಧಿ ದೀಪ್ತಿನೇ ಅಲ್ಲಿ ಹೋಗಿ ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ ನೀಡಿದ್ರು. ಕಂಪ್ಲೀಟ್ ಆಗಿ ಮನೆಯೆಲ್ಲ ಜಾಡ್ಗಟ್ಟಿತ್ತು, ಕ್ಲೀನ್ ಮಾಡೋರು ಇರಲಿಲ್ಲ, ಪೇಪರ್ ಹಾಗೆ ಕೆಲವೊಂದಷ್ಟು ಪೋಸ್ಟ್ಗಳು ಬಂದಿದ್ದನ್ನು ತೆಗೆದುಕೊಳ್ಳೋರು ಇರಲಿಲ್ಲ. ಈಗ ಪವಿತ್ರ ಗೌಡ ಬರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರಂತೆ. ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ತಾಯಿ ಮನೆಗೆ ಹೋಗಬಹುದು ಅನ್ನೋ ಮಾಹಿತಿ ಇದೆ.